ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾನೆ ಇದೆ ನಾಯಿ ಕಾಟ. ಮನೆಯಿಂದ ಹೊರ ಬರಬೇಕು ಅಂದ್ರೆ ಯೋಚನೆ ಮಾಡಲೇಬೇಕು. ಮಕ್ಕಳು ಅನ್ನೋದನ್ನು ನೋಡಲ್ಲ, ದೊಡ್ಡೋರನ್ನು ನೋಡಲ್ಲ. ಬಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ ಈ ಡೆಡ್ಲಿ ಡಾಗ್ಸ್. ಇಂಡಿ ಪಟ್ಟಣದಲ್ಲಿ ಬಾಲಕನ ಮೇಲೆ ಬೀದಿ ನಾಯಿ ದಾಳಿಯನ್ನ ನಡೆಸಿರೋದು. ರೇವತ ಮಡ್ಡಿಯ ಗುತ್ತೇದಾರ ಲೇಔಟ್ನಲ್ಲಿ ಬಾಲಕಿ ಮೇಲೆ ಅಟ್ಯಾಕ್ ನಡೆದಿದೆ. ಪ್ರೇರಣಾ ಗೌಳಿ ಎಂಬ ಬಾಲಕಿ ಮೇಲೆ ಬೀದಿ ನಾಯಿ ದಾಳಿಯನ್ನ ನಡೆಸಿರೋದು. ಮನೆ ಮುಂದೆ ಆಟ ಆಡ್ತಾ ಇದ್ದಂತ ಬಾಲಕಿ ಪ್ರೇರಣಾ ಆಟ ಆಡ್ತಾ ಇದ್ದಂತ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಿರೋದು ನಾಯಿ. ಮತ್ತೊಂದೆಡೆ ಇಂಡಿ ಪಟ್ಟಣದ ಕರೀಂನಗರದಲ್ಲೂ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. 5 ವರ್ಷದ ತೈಮೂರು ಮಖಾನ್ದಾರ್ ಎಂಬ ಬಾಲಕನ ಮೇಲೆ ದಾಳಿಯನ್ನ ನಡೆಸಿದಾವೆ ನಾಯಿಗಳು. ಬೀದಿ ನಾಯಿಗಳನ್ನ ಹತೋಟಿಗೆ ತರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಮಕ್ಕಳ ಮೇಲೆ ಅಷ್ಟೇ ಅಲ್ಲ, ದೊಡ್ಡವ್ರ ಮೇಲೇನೂ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲೂ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂಥ ನಾಯಿಗಳ ಹಾವಳಿ ಹೆಚ್ಚಾಗಿಬಿಟ್ಟಿದೆ. ಹಾಗಾಗಿ ಬೀದಿ ನಾಯಿಗಳನ್ನ ಹತೋಟಿಗೆ ತನ್ನಿ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳು ಮನೆಯಿಂದ ಹೊರಗಡೆ ಬಂದು ಆಟ ಆಡಂಗೇ ಇಲ್ಲ, ಬೆನ್ನಟ್ಟು ಕಚ್ಚುತ್ತವೆ. ದೊಡ್ಡವರು ಬೆಳಗ್ಗೆ ವಾಕಿಂಗ್ ಹೋದಂತ ಸಂದರ್ಭದಲ್ಲಿ ಕಚ್ಚುತ್ತವೆ. ಪಾಪ ವಯಸ್ಸಾದವರೆಲ್ಲ ಸಂಜೆ ಆದ್ರೆ ಬೆಳಗ್ಗೆ ಆದ್ರೆ ವಾಕಿಂಗ್ ಎಲ್ಲ ಹೋಗಿರ್ತಾರೆ. ಹಾಗಾಗಿನೇ ಆತಂಕ ಸೃಷ್ಟಿಯಾಗಿದೆ ಈಗ. ನೋಡಿ ಅಲ್ಲಿ ಪಾಪ ಮಕ್ಕಳ ಪಾಡು. Kawat na makain.